ಮನೆಗೆ ಬಂದೆ, ನಮ್ಮಮ್ಮ ಈಚೆ ಬಂತು ನೋಡಿ. ಇದು ಮೋಹನನ ಮೊದಲನೇ ಅಂದ್ರೆ ಎಂಗೇಜ್ಮೆಂಟ್ ಫೋಟೋ. ಎಷ್ಟು ವರ್ಷಗಳ ಕಾಲ ಎಲ್ಲ ಎಷ್ಟೋ ಇಡೀ ತುಂಬಿದ ಕುಟುಂಬ, ಆಗ ಆ ತುಂಬಿದ ಕುಟುಂಬಕ್ಕೆ ಅಡುಗೆ ಮಾಡ್ಕೊಡ್ತಿದ್ದಂತ ಒಲೆ ಇದು ಗೈಸ್. ಫುಲ್ ಕೊಡಕೆ ಇತ್ತು, ಈಗ ತೆಗ್ದಾಕ್ಬಿಟ್ಟವ್ರೆ, ಹೊಡೆದಾಕ್ಬಿಟ್ಟವ್ರೆ. ಇದು ಎರಡು ರೆಡಿ. ಏನ್ ಗೊತ್ತಾ ಅಮ್ಮ ಈಗ ಎಲ್ ರೆಡಿ ಆದ್ರೆ ಗೊತ್ತಾ, ಅಲ್ಲಿ ಎಲ್ರಿಗೂ ನಮಸ್ಕಾರ, ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಗೈಸ್. ಇವತ್ತು ನಿಮ್ಗೆ ಎಲ್ಲಿ ಹೋಗ್ತಾ ಇದ್ದೀನಿ ಗೊತ್ತಾ, ಈ ವಿಡಿಯೋ ವಿಷಯ ಏನು ಗೊತ್ತಾ, ನಮ್ಮ ಸ್ವಂತ ಮನೆ ತೋರ್ಸಕ್ ಹೋಗ್ತಾ ಇದ್ದೀನಿ. ನಮ್ಮ ಅಪ್ಪ ಅಮ್ಮ ಇದ್ದಾರಲ್ಲ, ಅವ್ರಿಗೆ ಹೋಯ್ತಾ ಇರೋದು. ಈಗ ನಮ್ಮ ಸ್ವಂತ ಊರು, ಅವ್ರಿಗೆ ಹೋಯ್ತಾ ಇರೋದು. ನಾವು ಸೆಟ್ಲ್ ಆಗಿರೋದು ಅನ್ಗುಡಲ್ಲಿ ಮಾತ್ರ. ಅನ್ಗುಡ್ಗೆ ಹೋಗಿ ಹೆಚ್ಚಿಗೆ 11 ವರ್ಷ ಆಯಿತು. ಬಟ್ ಈಗ ನಮ್ಮ ಸ್ವಂತ ಊರು, ನಮ್ಮ ಸ್ವಂತ ಮನೆ, ನಮ್ಮ ತಾತ ನಾವೆಲ್ಲ ಬಾಳಿ ಬದುಕಿದ ಮನೆ, ಆ ಮನೆಗೆ ಹೋಗ್ತಾ ಇವೆ. ಬನ್ನಿ ತೋರಿಸ್ತೀನಿ ನಿಮಗೆ ಯಾವ ಥರ ಇದೆ ನಮ್ಮ ಮನೆ. ದೊಡ್ಡ ಮನೇನೋ ಚಿಕ್ಕ ಮನೇನೋ ಹಂಚಿನ ಮನೇನೋ ಯಾವ ಮನೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಈಗ ಕೊನೆವರೆಗೂ ನೋಡಿ. ಬನ್ನಿ ಹೋಗೋಣ. ಈಗ ನಾನು ಹುಣಸೂರಲ್ಲಿದ್ದೀನಿ. ಹುಣಸೂರಿಂದ ಡೈರೆಕ್ಟ್ ರತ್ನಾಪುರಿಯಿಂದ ಮಲ್ಲೇಗೌಡನ ಕೊಪ್ಪಲು. ನಮ್ಮ ಊರ ಹೆಸರು ಮಲ್ಲೇಗೌಡನ ಕೊಪ್ಪಲು ಅಂತ ಗೈಸ್. ನಮ್ಮ ರತ್ನಾಪುರಿ ಭಾಗದಲ್ಲಿ ನೋಡಿದವ್ರಿಗೆ ಗೊತ್ತಾಗುತ್ತೆ ಯಾವ ಊರು ಅಂತ. ನಮ್ಮ ಹುಣಸೂರು ತಾಲೂಕು ರತ್ನಾಪುರಿ, ನಮ್ಮದು ಬಿಳಿಕೆರೆ ಹೋಳಿ ಬರುತ್ತೆ. ಈಗ ಅವ್ರಿಗೆ ಹೋಗೋಣ ಬನ್ನಿ. ಈಗ ಯಾರು ಹೋಗ್ತಾ ಇರೋದು ಗೊತ್ತಾ, ನಾನು ಮತ್ತೆ ನನ್ನ ತಮ್ಮ ಪ್ರಮೋ, ಅವನು ಬಂದವನೇ. ತೋರ್ಸಿದ್ರು ಮಕ್ಕಳ ತೋರ್ಸಿಕ್ಕಿರುವಂತೆ ನಾಚಿಕೆ ಅವನಿಗೆ. ಏನಕ್ಕೆ ನಾಚಿದ್ರೆ ಟೊಕಳೆ ಆಗ್ಬಿಟ್ಟವನೆ. ಪೂಜೆ ಗುರು ಎಲ್ಲ ಬಿಡ್ತಾರೆ, ಟೊಕಳೆ ಆಗೋಕ್ಕೂ ದಮ್ ಬೇಕಲ್ಲ ಈಗ ಅಂತ ಅಲ್ಲ ಮಾತಾಡು ಗುರು. ಹೌದು ಲಿಯಾ ಅಂತ. ಬನ್ನಿ ಗೈಸ್, ಕಾರ್ ತಗೊಂಡ್ಮೇಲೆ ಫಸ್ಟ್ ಟೈಮು ನಮ್ಮೂರಿಗೆ ಹೋಯ್ತಾ ಇರೋದು. ಹೋಗಿಲ್ಲ, ಹೋಗ್ಬೇಕಾದ್ರೆ ಹಂಗೆ ಹೋಗಿ ಸ್ವೀಟ್ ತಗೊಂಡು ಹೋಗ್ಬೇಕು. ಯಾಕಂದರೆ ಸ್ವೀಟ್ ಕೊಡೋಣ ಎಲ್ಲರಿಗೂ. ನಮ್ಮ ಮನೆ ಅಕ್ಕಪಕ್ಕ ಮನೆ, ಅತ್ತೆ ಮಾವದ್ರ ಮನೆ ಇರೋದು. ನಮ್ಮ ಹೋಗೋಣ ಬನ್ನಿ, ಚೆನ್ನಾಗಿರುತ್ತೆ ವಿಡಿಯೋ. ಮನೆವರೆಗೂ ನೋಡಿ. ಕಟ್ ಮಾಡು ಸಾಂಗ್ ಅಕ್ಕ. ಸಾಂಗು ಹಾಕದ ಮೊಬೈಲ್ ಸಾಂಗ್ ಹಾಕೋರೆಲ್ಲ ಸಾಂಗ್ ಹಾಕ್ತಾರೆ, ಕಾಪಿರೇಟ್ ಬರ್ತದೆ. ಸಾಂಗಲ್ಲಿ ಹಾಕಂಗಿಲ್ಲ, ಅದು ಬೇರೆ ಗೋಳು ಗೈಸ್. ಈಗ ಯೂಟ್ಯೂಬಲ್ಲಿ ಬ್ಯಾಕ್ಗ್ರೌಂಡು ಮ್ಯೂಸಿಕ್ ಎಲ್ಲ ಬಂತು ಅಂದರೆ ಕಾಪಿರೇಟ್ ಬಂದು ಅದು ಕೂಡ ಹೋಯ್ತದೆ ವಿಡಿಯೋ. ಈ ನಾವು ಕಾರ್ ತಗೊಂಡು ವಿಡಿಯೋನೇ ಹೊಂಟೋಗ್ಬಿಟ್ಟು ಗೊತ್ತಾ. ನಮ್ಮ ಕಾರು ತಗೊಂಡಲ್ಲ, ಆ ವಿಡಿಯೋ 2ನೇ ಟ್ರಿಪ್ ಹಾಕಿದ್ದು. ಮೊದಲನೇ ಟ್ರಿಪ್ ಹೆಚ್ಚು ಕಮ್ಮಿ 15,000 ಜನ ನೋಡಿದ್ರು. 15,000 ಜನ ನೋಡಾದ್ಮೇಲೆ ಕಾಪಿರೇಟ್ ಬಂದು ಕಮ್ಯುನಿಟಿ ಗೈಡ್ನೆಸ್ ಏನಪ್ಪ ಅಂದರೆ, ನಮ್ಮ ಅದಕ್ಕೆ ಮಗ ಚಡ್ಡಿ ಬಿಚ್ಕೊಂಡು ಓಡಾಡ್ತಿದ್ದ. ಆ ವಿಡಿಯೋ ಚೂರು ಅಷ್ಟೇ, ಒಂದು ಸೆಕೆಂಡು, ಆ 1 ಸೆಕೆಂಡಿಂದ ಇಡೀ ವಿಡಿಯೋನೇ ಹೊಂಟೋಯ್ತು. ತಿರ್ಗಾ ಫಸ್ಟಿಂದ ತೆಗೆದು ಎಡಿಟ್ ಮಾಡಿ ಹಾಕಿದ್ದು. ಈಗ ಅದನ್ನ ಜಾಸ್ತಿ ಯಾರು ನೋಡೇ ಇಲ್ಲ. ಸ್ಟಾರ್ಟಿಂಗ್ ನೋಡಿರೋರು ಇತ್ತಿಗೆ ಯಾಕೆ ನೋಡ್ತಾರೆ ಅಂದ್ಬಿಟ್ಟು ನೋಡಿಲ್ಲ. ಸುಮ್ಮನೆ ಮಾಡಿದ್ರೆ ನೀನು ಯಾರು ಮಾತಾಡ್ತಾ ಇರಬೇಕು. ಏನ್ ಮಾತಾಡೋಣಪ್ಪ ನೋಡಿ, ಇಟ್ಕೊಬಿಟ್ಟು ನಮ್ಮ ತಮ್ಮ ಫೋನ್ ಇಟ್ಕೊಬಿಟ್ಟು ಏನಾರು ಮಾತಾಡೋದ್ರೆ ಏನ್ ಮಾತಾಡೋದ. ಅದಕ್ಕೆ ಹೋದ್ರೆ ಅಮ್ಮ ಅಪ್ಪ ಎಲ್ಲ ಇರ್ತಾರೆ. ಆಮೇಲೆ ನನ್ನ ಕ್ಲೋಸ್ ಫ್ರೆಂಡ್ಸ್ಗಳು ಸಿಗ್ತಾರೆ. ಇವತ್ತು ಅವ್ರ ಮನೆ ಒಂದು ಫಂಕ್ಷನ್ ಇದೆ, ಆ ಫಂಕ್ಷನ್ಗೆ ಹೋಗೋಣ. ಅಲ್ಲೇ ಪರಿಚಯ ಮಾಡ್ತೀನಿ ನನ್ನ ಕ್ಲೋಸ್ ಫ್ರೆಂಡ್ಸ್ಗಳನ್ನ. ಹಾಗೆ ಇನ್ನೊಬ್ರು ಯೂಟ್ಯೂಬರ್ ಒಬ್ರು ಇದ್ದಾರೆ ನಮ್ಮ ಊರಲ್ಲಿ, ಅವ್ರನ್ನೂ ಕೂಡ ತೋರಿಸ್ತೀನಿ. ಯೂಟ್ಯೂಬರ್ ಅಂದರೆ ನನ್ನ ಫ್ರೆಂಡ್ ತಂಗಿ, ಅವ್ರು ಯೂಟ್ಯೂಬರು, ಅವ್ರನ್ನೂ ಕೂಡ ತೋರಿಸ್ತೀನಿ. ಬನ್ನಿ ಹೋಗೋಣ ಈಗ ನಮ್ಮೂರಿಗೆ. ಈ ಎಲ್ಲಿದ್ದೀನಿ ಗೊತ್ತಾ, ಇನ್ನೇನೋ ರತ್ನಾಪುರಿ ಹತ್ರ ಸಣ್ಣೇಗೌಡ್ರು ಕಾಲೋನಿ ಅಂತ ಬರುತ್ತೆ, ಅವ್ರ ಹತ್ರ ಇದ್ದೀನಿ. ಸಣ್ಣೇಗೌಡ್ರು ಕಾಲೋನಿಲಿ ಯಾರು ನೋಡ್ತೀರಿ ಅವರು ಆಯ್ ಅಂತ ಕಮೆಂಟ್ ಮಾಡಿ. ನಾವು ಸಣ್ಣೇಗೌಡ್ರು ಕಾಲೋನಿ ಅಂತ ಕಮೆಂಟ್ ಮಾಡಿ. ಏನಾರು ಇದ್ರೆ ನೋಡೋರು ಇದ್ರೆ ಆಗ ನಮಗೂ ತುಂಬ ಖುಷಿ ಆಗುತ್ತೆ. ನಮ್ಮ ರತ್ನಾಪುರಿ ಅವರು ಧರ್ಮಾಪುರ ಆ ಕಡೆ ಭಾಗದವ್ರು ಇದ್ರು ಕೂಡ ಮಾಡಿ. ನಮ್ಮ ಅಜ್ಜಿಯವರು ಧರ್ಮಾಪುರ, ಅದೊಂದು ಹೋಮ್ ಟೂರ್ ಮಾಡ್ತೀನಿ. ನಮ್ಮ ಅಮ್ಮನ ತಾಯಿಯವರು ಧರ್ಮಪುರದವ್ರು ಯಾರು ನೋಡ್ತಿದ್ದಾರೆ ಅವರು ಕೂಡ ನಾವು ಧರ್ಮಪುರ ಅಂತ ಕಮೆಂಟ್ ಮಾಡಿ. ಅವ್ರಿಗೆ ರಿಪ್ಲೈ ಮಿಸ್ ಮಾಡ್ತೀನಿ. ಆಮೇಲೆ ಕಮೆಂಟ್ನಲ್ಲಿ ಪ್ರತಿಯೊಬ್ಬರಿಗೂ ರಿಪ್ಲೈ ಮಾಡ್ತೀನಿ. ಟೈಮ್ ನನಗೆ ಸಿಕ್ಕಿರೋ ಟೈಮಲ್ಲಿ ಎಲ್ಲ ಮಾಡ್ತೀನಿ. ಯಾರು ರಿಪ್ಲೈ ಮಾಡಿಲ್ಲ ಅಂದರೆ ಬೇಜಾರು ಮಾಡ್ಕೊಬೇಡಿ, ರಿಪ್ಲೈ ಮಾತ್ರ ಮಿಸ್ ಮಾಡಲ್ಲ. ಯಾಕಂದರೆ ನೀವು ನೋಡೋದ್ರಿಂದ ತಾನೇ ನಮಗೂ ಕೂಡ ಖುಷಿ ಆಗೋದು. ಹಾಗೆ ಗೈಸ್, ಇನ್ನೊಂದು ಗುಡ್ ನ್ಯೂಸ್ ಏನು ಗೊತ್ತಾ, ಫಸ್ಟಿಂದ ಹೇಳ್ತೀನಿ ನನಗೆ ಇನ್ನೊಂದು ಗುಡ್ ನ್ಯೂಸು. ನೀವು ಕೊಟ್ಟಿರೋ ಪ್ರೀತಿ ಸಹಕಾರ, ಈ ಪ್ರೋತ್ಸಾಹಕ್ಕೆ ಇನ್ನೇನೋ ನನ್ನ ಯೂಟ್ಯೂಬಿಂದ ಫಸ್ಟ್ ಪೇಮೆಂಟ್ ಬರಲಿದೆ. ಇದೇ ತಿಂಗಳು 26ರಿಂದ 28 2ನೇ ತಾರೀಕು ಒಳಗಡೆ ಬರುತ್ತೆ. ಎರಡು ದಿನದಲ್ಲಿ 26ರಿಂದ 28 ಬರುತ್ತೆ. ಎಷ್ಟು ಪೇಮೆಂಟ್ ಬಂತು, ಮಾನಿಟೈಸಿಂಗ್ ಆಗೋಕ್ಕೆಲ್ಲ ಎಷ್ಟು ದಿನ ತಗೋತು, ಪೇಮೆಂಟ್ ಬರೋ ಥರ ಮಾಡ್ಕೊಳ್ಳೋದು ಹೆಂಗೆ, ಯೂಟ್ಯೂಬ್ ರೂಲ್ಸ್ಗಳು ಯಾವ ಥರ ಇರುತ್ತೆ, ಎಲ್ಲ ವಿಡಿಯೋನು ದುಡ್ಡು ಬಂದ ತಕ್ಷಣ ನಿಮಗೆ ಸಂಪೂರ್ಣವಾಗಿ ಮಾಹಿತಿ ತಿಳಿಸ್ತೀನಿ. ನಿಮ್ಮ ಪ್ರೀತಿಯಿಂದನೇ ಇಷ್ಟೆಲ್ಲ ಸಾಧನೆಗೆ ಸಾಧ್ಯತೆ ಆಗಿದ್ದು. ಮಾತಾಡೋಕ್ಕೆ ಕರೆಕ್ಟಾಗಿ ಬರ್ತಾ ಇಲ್ಲ, ಬೇಜಾರು ಮಾಡ್ಕೊಬೇಡಿ, ತಿದ್ಕೋತೀನಿ. ಬಟ್ ಥ್ಯಾಂಕ್ ಯು ಆಲ್, ನಮ್ಮ ಯೂಟ್ಯೂಬ್ ಕುಟುಂಬಕ್ಕೆ ಲವ್ ಯು ಆಲ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಒಳ್ಳೊಳ್ಳೆ ಕಂಟೆಂಟ್ ಕೊಡೋಕೆ ಟ್ರೈ ಮಾಡ್ತೀನಿ. ಮತ್ತು ಪ್ರ್ಯಾಂಕ್ ವಿಡಿಯೋಗಳು ಸ್ಟಾರ್ಟ್ ಮಾಡ್ತೀನಿ. ಸ್ವಲ್ಪ ಬ್ಯುಸಿ ಇತ್ತು, ಪದೇ ಅದನ್ನೇ ಹೇಳ್ತಾ ಇದ್ದೀನಿ, ಬಿಸಿ ಅಂತ. ಇನ್ನೇನೋ ಫ್ರೀ ಆಗ್ಬಿಡ್ತೀನಿ. ಇನ್ನು ಯೂಟ್ಯೂಬ್ಗೆ ಜಾಸ್ತಿ ಟೈಮ್ ಕೊಡ್ತೀನಿ. ಪ್ರ್ಯಾಂಕ್ ವಿಡಿಯೋಗಳು
ಏನಾದ್ರು ಚಾಲೆಂಜ್ ವಿಡಿಯೋಗಳು ಎಲ್ಲಾನು ಕೊಡ್ತಾ ಇರ್ತೀನಿ. ಪ್ರತಿದಿನ ಒಂದೊಂದು ಮಿಸ್ ಇಲ್ದಂಗೆ ವಿಡಿಯೋ ಬರುತ್ತೆ. 1 ಇಲ್ಲ 2 ವಿಡಿಯೋನಾರು ಬರೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಹಂಗೆ ಕಮೆಂಟಲ್ಲೂ ಕೂಡ ತಿಳಿಸಿ, 1 ವಿಡಿಯೋ ಹಾಕಿದ್ರೆ ದಿನಕ್ಕೆ ಸರಿನಾ, ಇಲ್ಲ 2 ವಿಡಿಯೋ ಹಾಕೋಣ, ಬೆಳಗ್ಗೆ ಸಾಯಂಕಾಲ 2 ವಿಡಿಯೋ ಹಾಕೋಣ, ಅದು ಕೂಡ ತಿಳಿಸಿ. ನಾನು ಯೂಟ್ಯೂಬ್ಗೋಸ್ಕರ ಟೈಮ್ ಕೊಡ್ತೀನಿ. ಥ್ಯಾಂಕ್ ಯು ಗೈಸ್. ಬನ್ನಿ, ರತ್ನಾಪುರಿಗೆ ಬಂದೆ. ರತ್ನಾಪುರಿಗೆ ಬಂದ್ಬಿಟ್ಟು ಈಗ ಕಾರ್ ತಗೊಂಡ್ಮೇಲೆ ಊರಿಗೆ ಫಸ್ಟ್ ಟೈಮ್ ಹೋಯ್ತಾ ಇರೋದು. ನಮ್ಮ ಊರಲ್ಲಿ ನಮ್ಮ ಮಾವದಿರವ್ರೆ ಮತ್ತು ನಮ್ಮ ತಾತಿದಿರೋ ಮನೆ ಎಲ್ಲ ಐತೆ. ಅವರಿಗೆಲ್ಲ ಸ್ವೀಟ್ ಕೊಡಬೇಕು. ಕಾರ್ ತಗೊಂಡೋದ್ಮೇಲೆ ಹಂಗೆ ಇರೋಕ್ಕಾಗಲ್ಲ ಅಲ್ವಾ? ಕಾರ್ ತಗೊಂಡ್ಮೇಲೆ ಹಂಗೆ ಇರೋಕ್ಕಾಗುತ್ತಾ, ಹೋಗೋಕ್ಕಾಗುತ್ತಾ? ಬನ್ನಿ ಹೋಗೋಣ ಈಗ ಬೇಕ್ರಿಗೆ ಹೋಗಿ ಸ್ವೀಟ್ ತಗೊಂಡು ಹೋಗೋಣ. ಹಾಂ ಬಾ. ಶೋಭಾಪುರಿ ಆಯ್ತಾ? ಎಷ್ಟು ಬರೈತೆ? 70 ರೂಪೀಸ್ ಬಂದು 70 ತಗೊಂಡು ಇದೊಂದು 4 ಕೊಡಿ. ಮತ್ತು ಸ್ವೀಟು ಸ್ಪೆಷಲ್ ಮೈಸೂರು ಪಾಕ್ ಆಯಿತಾ? ಕೆ ಜಿ ಎಷ್ಟು ಮೈಸೂರು ಪಾಕು? ಕೆ ಜಿ ಎಷ್ಟು? 380. ಅದೊಂದು 1 kg ಕೊಡಿ. ಅರ್ಧ ಕೆಜಿಗೆ 2 ಮಾಡ್ಬಿಡಿ. ಓಕೆ ಗೈಸ್, ಸ್ವೀಟೆಲ್ಲ ಕಳಿಸ್ತಾ ಇದ್ದೀನಿ. ನೀವು ಕೊನೆವರೆಗೂ ನೋಡಿ ಹೋಗೋಣ ಊರಿಗೆ. ಗೈಸ್, ಸ್ವೀಟೆಲ್ಲ ತಗೊಂಡಾಯ್ತು. ಸ್ವೀಟು ಮತ್ತು ತುಂಬ ಪುಡಿ ಎಲ್ಲ ತಗೊಂಡಿದ್ದೀನಿ. ಬನ್ನಿ ಹೋಗೋಣ ಈಗ ನಮ್ಮ ಮನೆಗೆ. ಇಲ್ಲೇ ಸಾಹೇಬರು ಮನ್ಗೋರು ಆರಾಮಾಗಿ ತಗೊಳ್ಳಿ ಸರ್. ಏನು ಗೊತ್ತಾ, ನಾನು ಹೋಯ್ತಾ ಇರೋ ವಿಷಯ ಅಂದರೆ ನಾನು ಊರಿಗೆ ಹೋಗ್ತಾ ಇರೋದು ಬರ್ತಾ ಇರೋ ವಿಷಯ ನಮ್ಮ ಅಮ್ಮಗೆ ಗೊತ್ತಿಲ್ಲ. ಸರ್ಪ್ರೈಸ್ ಹೋಟೆಲಿ ನಮ್ಮ ಅಮ್ಮ ಮನೇಲಿ ಇರ್ತಾರೆ. ಎಲ್ಲೂ ಹೋಗಿರಿಕ್ಲ ಹೊಲ್ತಾಗ ಹೋಗಿರ್ತಾರೆ ಅಷ್ಟೇ ಗದ್ದೆ ತಕ್ಕೆ. ಇಲ್ಲಿ ಅಂದರೆ ಮನೆ ತಗ ಇರ್ತಾರೆ. ಬನ್ನಿ ಹೋಗೋಣ. ಆಮೇಲೆ ಸುಮಾರು ಜನಕ್ಕೆ ಹೇಳ್ತಾ ಇರಿ, ನಿಮ್ಮ ಸ್ವಂತ ಅಮ್ಮನ ತೋರಿಸಿ. ಬನ್ನಿ ಇವತ್ತು ತೋರಿಸ್ತೀನಿ. ಸ್ವಂತ ಮನೆ, ಸ್ವಂತ ಅಮ್ಮ ಎಲ್ಲನೂ ತೋರಿಸ್ತೀನಿ. ನನ್ನ ಎತ್ತಮ್ಮನ್ನ. ಮನೆಗೆ ಬಂದೆ, ನಮ್ಮಮ್ಮ ಈಚೆ ಬಂತು ನೋಡಿ. ಬನ್ನಿ ಗೈಸ್, ನಮ್ಮಮ್ಮನ್ನ ಜೋಸ್ ನೋಡ್ರಿ. ಸ್ಟಾರ್ಟ್ ಮಾಡಿಲ್ಲ. ಹಾಂ ಸರಿ. ಸುಮ್ಮನೆ ಮೂವ್ ಆಯ್ತದು. ಗೈಸ್ ನಮಸ್ಕಾರ. ಚೆನ್ನಾಗಿದ್ದೀರಾ? ಪ್ರಮು ದಿನಿ ಅಲ್ಲ ಪ್ರಮು ಇಲ್ಲ ದಿನಿ ಮನೇಲವನೆ. ದಿನು ಮನೇಲವನೇ ಅವತ್ತು ಪ್ರಮು. ಏನೋ ಮರ್ತುಬಿಟ್ಟಿನಿ. ಏನು ಹೇಳಕ್ ಬಂತು ಹೊಂಟಾಯ್ತು. ದಾಸ ಅಂತೀವಿ. ಅಗ್ದಿಯಾ ದಾಸ ಅಂತೀವಿ. ನಮ್ಮ ಮಗವರ 2ನೇ ಮಗ ಪುತ್ರ. ಗೈಸ್ ಎಲ್ಲ ಚೆನ್ನಾಗಿದ್ದೀರಾ? ಮಗವರು ಇಬ್ರಾಳು ಬಂದರು ನೋಡ್ರಿ. ಬನ್ನಿ ಡ್ಯಾಡಿ ಆಲೆ ಮನ್ಗೋರ್ ನೋಡಿ. ಮನೆ ಗದ್ದೆ ಹೋಗ್ಬಿಟ್ಟು ಹುಲ್ಗಿಲ್ ತಂದ್ಬಿಟ್ಟು ಆರಾಮ ಮನ್ಗೋರ. ಗೈಸ್ ನೋಡಿ, ಇದೇ ನಮ್ಮ ಮನೆ. ಏನು ಗೊತ್ತಾ, ನಿಮ್ಗೆ ತೋರಿಸ್ತೀನಿ ನೋಡಿ. ಈ ಸ್ಟುಡಿಯೋಗೆ ಹೋದ್ರೆ ಫೋಟೋ ಜೋಡಿಸಿರ್ತಾರಲ್ಲ, ಹಂಗೆ ನಮ್ಮಮ್ಮ ಜೋಡಿಸಿರೋದು. ನಮ್ಮಮ್ಮ ಇಲ್ಲಿ ಫಸ್ಟ್ ಮೋಹನ್ ಎಂಗೇಜ್ಮೆಂಟ್ ಫೋಟೋ ಇದು. ಇಲ್ಲಿ ನಿಮ್ಗೆ ಫಸ್ಟ್ ಇಂದ ತೋರಿಸ್ತೀನಿ ಗೈಸ್. ಇದು ಮೋಹನನ ಮೊದಲನೇ ಅಂದ್ರೆ ಎಂಗೇಜ್ಮೆಂಟ್ ಫೋಟೋ. ಇದು ನಮ್ಮಪ್ಪ ನೋಡಿ ಅಮ್ಮನ ಹೇಳ್ತಾರೆ. ಬಾ ಹೇಳಿ ಅಮ್ಮ, ನೀನು ಹೇಳಮ್ಮ ಬಮ್ಮ. ಇದು ನಮ್ಮ ಮದುವೆ ಫೋಟೋ. ಮದುವೆ ಆದ್ಮೇಲೆ ತಗೊಂಡಿರೋದು ಅದು. ಹಾ ಗೈಸ್, ಇದು ನಮ್ಮ ಅಪ್ಪ ಅಮ್ಮ ಮದುವೆ ಆದ್ಮೇಲೆ ತಗೊಂಡ್ರ ಫೋಟೋ ಅಂತೆ. ನೋಡಿ, ನಮ್ಮ ಮದುವೆ ಆದ್ಮೇಲೆ ನಮ್ಮ ಅಪ್ಪ ಅಮ್ಮ ಹೇಗಿದ್ದಾರೆ ಮದುವೆ ಟೈಮಲ್ಲಿ, ಈಗ ಹೇಗಿದ್ದಾರೆ ನೋಡಿ. ಇದು ಮೋಹನ ಎಂಗೇಜ್ಮೆಂಟ್ ಫೋಟೋ. ಇದು ಮೋಹನ ನೋಡಿ. ಮೋಹನ ಎಷ್ಟನೇ ವಯಸ್ಸಲ್ಲಿ ಗೊತ್ತಾ? ಏನೋ ಒಂದು 16-17 ವಯಸ್ಸಲ್ಲಿ ಹಿಂಗಿದ್ದ. ಮೊಟ್ಟೆ ಅಂತ ಕರಿತಿದ್ದೆ ಅವನ್ನ. ಇದು ನನ್ನ ಎಂಗೇಜ್ಮೆಂಟ್ ಫೋಟೋ ಅಂತ ಅನ್ಕೊಳ್ಳಿ, ಹಂಗೂ ನಡೀತದೆ. ಇಲ್ಲ ಅದು ದಿಲೀಪ್ ಮದುವೆಯಲ್ಲಿ ತೆಗೆಸ್ಕೊಂಡಿರೋ ಫೋಟೋ. ಇದು ನಮ್ಮ ಪ್ರೀ ವೆಡ್ಡಿಂಗ್ ಶೂಟು ಹೊಡ್ಸಿದ ಫೋಟೋಗಳು. ಇರಪ್ಪ ವಸಿಯ ನಿಂಗೆ ಗೊತ್ತಿಲ್ಲ. ನಮ್ಮ ಅಪ್ಪಂಗೆ ಇವೆಲ್ಲ ಐಕಿಲ್ಲ. ಹೇಳಪ್ಪ ದಿನ ಗೈಸ್. ಈಗ ನಮ್ಮ ಶರತ್ ಕನ್ನಡಿಗ ಬ್ರದರ್ ಅವರು ವಿಡಿಯೋದಲ್ಲಿ ಸ್ಟಾರ್ಟಿಂಗು ಅವ್ರ ಅಪ್ಪ ಕಟಾಸ್ ಕೋಪರೇಟ್ ಮಾಡ್ತಿರೋಲ್ಲ, ಹಂಗೆ ನಮ್ಮ ಅಪ್ಪ. ಅವ್ರಿಗೇನು ಗೊತ್ತಿಲ್ಲ, ಚೆನ್ನಾಗಿ ಕಲಿಸ್ಬೇಕು. ನೋಡಿ ಇಷ್ಟೆಲ್ಲ ಇವೆಲ್ಲ ಗಿಫ್ಟ್ಗಳು. ಇನ್ನೂ ಸುಮಾರು ಬಂದಿದೆ ಗಿಫ್ಟ್ಗಳು. ಎಲ್ಲ ಕಡೆಗೆ ಎಲ್ಲರ ಮನೆಗೂ ನಾನೇ ಕೊಟ್ಕೊಳ್ಸ್ಬಿಟ್ಟೆ. ಬನ್ನಿ ನಿಮಗೆ ಹೋಮ್ ಟೂರು ತೋರಿಸ್ತೀನಿ. ಇದೇ ನಮ್ಮ ಸ್ವಂತ ಮನೆ, ಹಳ್ಳಿ ಮನೆ. ಎಲ್ಲ ಕೇಳ್ತಾ ಇದ್ರಿ ಬ್ರೋ, ನಿಮ್ಮೂರ್ಗೆ ಹೋಗಿ ವೀಡಿಯೋ ಮಾಡಿ, ಅಪ್ಪ ಅಮ್ಮ ಜೊತೆ ವೀಡಿಯೋ ಮಾಡಿ. ನೋಡಿ ಇದೇ ನನ್ನ ಮನೆ. ನಿಮಗೆ ಒಳಗಡೆ ನೀಟಾಗಿ ತೋರಿಸ್ತೀನಿ. ಇದು ಹಾಲು. ಅಪ್ಪ ಬೈತಾವೆ.
ಇದು ರೂಮು ಯಾಕೆ ಹಿಂಗಾಗಿದೆ ಅಂದ್ರೆ ಇವೆಲ್ಲ ಮರ ಸಾಮಾನುಗಳು ನಾವು ಅಂಗಡಿಯಲ್ಲಿ ಮನೆ ಕಟ್ಬೇಕು ಅಂತಿದೀವಲ್ಲ ಅಲ್ಲಿಗೆ ಆಲ್ರೆಡಿ ಮರ ಸಾಮಾನು ಕುಯಿಸಿ ಮಡಗಿರೋದು. ಇನ್ನು ಇವೆಲ್ಲ ಫೀಡ್ಸ್ಗಳು ನಮ್ಮಪ್ಪ ದನಗಳು ವ್ಯವಹಾರ ಮಾಡೋದು ಮತ್ತೆ ದನಗಳು ವ್ಯಾಪಾರ ಮಾಡೋದು. ಹಾಗೆ ಮತ್ತೆ ಹಸುಗಳಿಗೆಲ್ಲ ಫೀಡ್ಸು. ಆಯ್ತಾ, ಈ ರೂಮ್ ಮಾತ್ರ ನೋಡಂಗಿಲ್ಲ. ಇದು ಒಂದು ಹಾಲು. ಇಲ್ಲೇ ಮನಿಕೊಳ್ಳೋದು, ಅಪ್ಪ ಅಮ್ಮ ಇಲ್ಲೇ ಮನಿಕೋತಾರೆ ಆರಾಮಾಗಿ. ಅಜ್ಜೇಳು ಇದು ಅಡಿಗೆ ಮನೆ. ಅಮ್ಮ ಯಾವ್ದು ಜಾಸ್ತಿ ತೋರಿಸ್ಬಿಡ, ನಾನು ನೀಟಾಗಿ ಮಡಗಿಲ್ಲ ಅಂತ ಹೇಳ್ತಿರೋದು. ಹಳ್ಳಿ ಮನೆ ಹೆಂಗಿರ್ತ ಹಂಗೆ ಇದಕ್ಕಂತ ಬಿಡಮ್ಮ, ತಲೆ ಕೆಡ್ಸ್ಕೊಬೇಡ, ಚೆನ್ನಾಗದೆ. ನಿಂಬೆಹಣ್ಣು ಎಲ್ಲ ದೇವಸ್ಥಾನ ಹೋಗಿ ಮಡಿಕೊಂಡಿರೋದ. ಗುಡ್. ಇದು ಹಾಲು. ಇದು ಮೊದಲು ಅಡುಗೆ ಮಾಡ್ತಿದ್ದು ಇಲ್ಲೇನೆ ಗೈಸ್, ಅಡುಗೆ ಮನೆ. ನೋಡಿ ಎಷ್ಟು ವರ್ಷಗಳ ಕಾಲ ಎಲ್ಲ ಎಷ್ಟೋ ಇಡೀ ತುಂಬಿದ ಕುಟುಂಬ. ಆಗ ಆ ತುಂಬಿದ ಕುಟುಂಬಕ್ಕೆ ಅಡುಗೆ ಮಾಡ್ಕೊಡ್ತಿದ್ದಂಥ ಒಲೆ ಇದು. ಈಗ ಇದಕ್ಕೆ ಫುಲ್ಲು ಏನಪ್ಪ ಅಂದರೆ ಬೀಳ್ಕೊಡ್ಗಳಾಗದೆ, ರಿಟೈರ್ಮೆಂಟ್ ತಗೊಬಿಟ್ಟದೆ. ಆಗ ಇಲ್ಲೇ ಎಲ್ಲ ಅಡುಗೆ. ಆಗ ಗೈಸ್ ನಮ್ಮನೆ ಫ್ಯಾಮಿಲಿಲಿ ಹೆಚ್ಚು ಕಮ್ಮಿ ಅಪ್ಪ ಅಮ್ಮ ಮದುವೆ ಆದಾಗ 20 ಜನ ಮೇಲಿದ್ರಂತೆ. ಅಷ್ಟು ಜನಕ್ಕೆಲ್ಲ ಇಲ್ಲೇ ಅಡುಗೆ ಮಾಡ್ತಾ ಇದ್ದು. ಆಗ ನಮ್ಮನೆ ಬರೀ ಕುರಿ ಕಾಯೋದು ಅಷ್ಟೇನೆ. ಪಕ್ಕದ ಫಸ್ಟ್ ತೋರ್ಸ್ನಲ್ಲ ಆ ಕಡೆ ಅದು ಕೊಡಕೆ, ಕುರಿ ಕೊಡಕೆ ಅದು. ಇವೆಲ್ಲ ಈಗ ರೆಡಿ ಮಾಡ್ಸಿರೋದು. ಯಾವ ರೆಡಿ ಮಾಡ್ಸಿರೋದು ಅಂತ ಚಿಕ್ಕಪ್ಪನ ಮದುವೆ ಆದ್ರೆ ನೋಡಿ ಹಾಗೆ ರೆಡಿ ಮಾಡ್ಸಿರೋದು. ನೋಡಿ ನಮ್ಮಪ್ಪ ಈಗ ನೋಡ್ತಾ ಇದೆ ಯೂಟ್ಯೂಬ್ ತೆಗೆದ್ಬಿಟ್ಟು, ಓ ಮಗ ಇದಾ ಈಗ ಗೊತ್ತಾಯ್ತು ಬಿಡ್ಲಾ ಮಗ ಅಂತ ಹೇಳ್ತಾರದು. ಬಮ್ಮ ಹಿಂದಕ್ಕೆ ಹೋಗಿ ಬರೋದ. ನಮ್ದು ಇನ್ನೊಂದು ಮನೆ ಇದೆ ಗೈಸ್, ತೋರಿಸ್ತೀನಿ ಬನ್ನಿ. ಪ್ರಮುಖ ನಿದ್ದೆ ಬರ್ತದೆ. ಇವೇ ನಮ್ಮ ಹಸುಗಳು. 1 2 ಅಮ್ಮ 2 2 ಕೊಟ್ಬಿಟ್ರಾ? ನಮ್ಮ ಮನೆಯಲ್ಲಿ ಪರ್ಮನೆಂಟ್ ಆಗಿರ್ತಾವಂತ ಏನಿಲ್ಲ. ಇವತ್ತಿರ್ತವೆ, ನಾಳೆಗೆ ಹೋದ್ರೆ ಹೊಂಟೋಗ್ಬೋದು. ಹಾಂ, ನಮ್ಮಪ್ಪ ದನಗಳು ವ್ಯಾಪಾರ ಮಾಡೋದು. ನಮ್ಮಮ್ಮ ಮನೇಲೂ ಇರ್ತಾರೆ, ಫ್ರೀ ಆಗಿದ್ದಾಗ ಜಮೀನು ಕೆಲ್ಸಕ್ಕೆ ಹೋಗ್ತಾರೆ. ನೋಡಿ ಇದು ಹಿಂದ್ಗಡೆ ಇಲ್ಲೂ ಮನೆ ಇತ್ತು ಗೈಸ್, ಫುಲ್ ಕೊಡಕೆ ಇತ್ತು. ಈಗ ತೆಗ್ದಾಕ್ಬಿಟ್ಟವ್ರೆ, ಹೊಡೆದಾಕ್ಬಿಟ್ಟವ್ರೆ. ಇದು 2ನೇ ಮನೆ, ನಮ್ಮ 2ನೇ ಮನೆ ಅಂದ್ರೆ ಫ್ಯಾಮಿಲಿ 2ನೇ ಮನೆ. ಇದ್ದಾಗ ಕೊಡಕೆ ಮಾಡಾಕಿವೆ. ಅಪ್ಪ ದನಗಳು ಜಾಸ್ತಿ ಇದ್ದಾರಲ್ಲ, ಹಾಗೆಲ್ಲ ಇಲ್ಲೇ ದನಗಳನ್ನ ಕೂಡಾಕೋದು. ಹಾಂ, ವಾಶ್ರೂಮ್ ಇದೆಯಾ ನೋಡಿ, ಹಳ್ಳಿ ವಾಶ್ರೂಮು. ಇದು ಕೊಡಕೆ, ಇದು ಕೊಡಕೆನೆ. ಇದು ನಾವು ಮನೆ ಇಲ್ಲೇ ವಾಸ ಮಾಡಬೇಕು ಅಂತ ಕಟ್ಟಿದ್ದು. ಆಮೇಲಿಂದ ಅಲ್ಲಿಗೆ ಶಿಫ್ಟ್ ಆದವು, ಹಳೆ ಮನೆಗೆ. ಎಲ್ಲರೂ ಕೂಡ ಏನಾಯ್ತು ಗೊತ್ತಾ, ಏನಕ್ಕೆ ಶಿಫ್ಟ್ ಆಗಿದ್ದಾರೆ, ಈ ಮನೆ ಕಟ್ಟಿದ್ದು ಏನಕ್ಕೆ ಅಂದರೆ ಎಲ್ಲರೂ ಜೊತೆಲಿದ್ರು ನೋಡಿ. ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಎಲ್ಲರೂ ಜೊತೆಲಿದ್ದಾಗ ಈ ಮನೆ ಕಟ್ಟಿದ್ದು. ಹಾಗೆ ಎಲ್ಲರೂ ವ್ಯವಹಾರಗಳು ಎಲ್ಲೆಲ್ಲವೇ ಅಲ್ಲೆಲ್ಲ ಶಿಫ್ಟ್ ಆದಾಗ ಹಳೆ ಮನೆ ಬಿಡಬಾರ್ದು, ಬಾಳಿ ಬದುಕಿರೋ ಮನೆ, ಇರುಕರು ಬಾಳಿ ಬದುಕಿರೋ ಮನೆ ಬಿಡಬಾರ್ದು ಅಂದ್ಬಿಟ್ಟು ಅಲ್ಲಿ ಶಿಫ್ಟ್ ಆದ್ರು. ಇದನ್ನ ಕೊಡ್ಕೆ ಮಾಡಿದ್ರು. ಎಲ್ಲ ಇದ್ದು ಮನೆ ಸ್ಥಳ ಮನೆ ಬಿಡ್ಬೇಕಲ್ಲ ಅಂತ ಕೊಡ್ಕೆ ಮಾಡ್ಕೊಂಡು ಅದು ಮನೆ ಮಾಡ್ದ. ಕಳಿಸಿದೆ ನಮ್ಮ ಮನೆಯ ಹೋಮ್ ಟೂರು ನೋಡಿ. ನಮ್ಮದು ಹಂಚಿನ ಮನೆ. ಆಮೇಲಿಂದ ಬೈಕೋಬೇಡಿ, ಯಾರು ಬೈಯಲ್ಲ, ಹೇಳ್ತಾ ಇರೋದು. ಏನು ದೊಡ್ಡ ಪ್ಯಾಲೇಸ್ ತೋರಿಸ್ತಾ ಇದೆಯಪ್ಪ ಅಂತ ಅನ್ಕೋಬೇಡಿ. ಅವು ಬಾಳಿ ಬದುಕಿ ಎಲ್ಲ ಎಂಜಾಯ್ಮೆಂಟ್ ಮಾಡಿ ಬೆಳೆದು ಹೋಗಿರೋ ಮನೆ ಇದೆಯಾ. ನಮ್ಮ ಅಪ್ಪ ಅಮ್ಮ ಈಗಲೂ ಹೇಳ್ತೀವಿ ನಾವು, ಬೇಡ ಅಲ್ಲಿ ಬಂದ್ಬಿಡಿ, ಅಲ್ಲಿ ನಮ್ಮ ಜೊತೆ ಇರಿ ಅಂತ. ಬಟ್ ನಮ್ಮ ಅಪ್ಪ ಅಮ್ಮ ಬರ್ತಾ ಇಲ್ಲ. ಏನಕ್ಕೆ ಅಂದರೆ ನಾವಿರೋ ಶಕ್ತಿ ಇರೋ ಗಂಟೆ ಇಲ್ಲೇ ಇರ್ತೀವಿ ಕಣಪ್ಪ, ನಮ್ಮ ಜಮೀನು ನೋಡ್ಕೊಂಡು ದನಗಳು ವ್ಯವಹಾರ ಮಾಡ್ಕೊಂಡು ಇರ್ತೀವಿ. ನಾವು ಈಗಲೇ ಏನಕ್ಕೆ ಬರೋದು ನಿಮ್ಮ ಮತ್ತಿಗೆ ಅಂತ ಅಂದ್ಕೊಂಡು ನಮ್ಮ ಅಮ್ಮ ಮತ್ತು ಅಪ್ಪ ಬರ್ತಾ ಇಲ್ಲ. ಅವ್ರು ಇಲ್ಲೇ ಸೆಟ್ಲ್ ಆಗವ್ರೆ. ನಾವು ಅವಾಗ ಬಂದು ಹೋಗೋದು ಎಲ್ಲ ಮಾಡ್ತೀವಿ. ಇದೇ ಗೈಸ್ ನಮ್ಮ ಮನೆಯ ಹೋಮ್ ಟೂರ್. ಗೈಸ್ ಈಗ ನಾನು ಎಲ್ಲರಿಗೂ ಸ್ವೀಟ್ ಕೊಡೋಕೆ ಹೋಗ್ತಾ ಇದ್ದೀನಿ. ನಾನು ಹೋಗ್ತಾರೋ ಮನೆ ಈಗ ನಮ್ಮ ಮಾವ್ರ ಮನೆ, ದೊಡ್ಡ ಮಾವ್ರ ಮನೆ. ನಮ್ಮ ಮನೆ ಮುಂದೆ ನಮ್ಮ ಮಾವ್ರ ಮನೆ ಇತ್ತು, ಅಲ್ಲಿಗೆ ಹೋಗಿದ್ದೆ. ನಮ್ಮ ಮತ್ತೆ ವೀಡಿಯೋ ಮಾಡೋಕ್ಕೆ ಬಿಡಲಿಲ್ಲ. ಇದು ಇನ್ನೂ 2ನೇ ಮಾವ್ರ ಮನೆ, ರವಿ ಮಾವ ಅಂತ. ಅವ್ರ ಮನೆ. ಅವ್ರು ಇನ್ನೂ ಕನ್ಸ್ಟ್ರಕ್ಷನ್ ನಡೀತಾ ಐತೆ. ಅವ್ರಿಗೆ ಕೂಡಿಲ್ಲ ಅವರೇ. ಅಲ್ಲಿಗೆ ಹೋಗ್ಬಿಟ್ಟು ಬರ್ತೀನಿ. ತಗಮ್ಮ, ನಮ್ಮಮ್ಮ ಎಲ್ಲರಿಗೂ ಸ್ವೀಟ್ ಕೊಡ್ತಾರೆ ನೋಡಿ, ನಾನು ವೀಡಿಯೋ ಮಾಡ್ತೀನಿ. ಇದು ಇನ್ನೊಬ್ರು ಮಾವನ ಮನೆ. ಅವೆಲ್ಲ ಡೀಟೇಲ್ಸ್ ಹೇಳ್ಬೇಕಾದ್ರೆ ನಮ್ಗೆ ಗೊತ್ತಾಗಲ್ಲ. ಹಾಯ್ ನೋಡಿಲ್ಲಿ ನಮ್ಮ ಅತ್ತೆ ನಾಚಿಕೆ ತರದ. ನಮ್ಮ ಚಿಕ್ಕತ್ತೆ ಕಣ್ಣು ಮಕ್ಕ ಮುಚ್ಕೊತವ್ರೆ. ಅವ್ರು ಚಿಕ್ಕ ವಯಸ್ಸವ್ರು ಅತ್ತೆ ಆಗ್ಬೇಕು ನಮ್ಗೆ. ಅವ್ರು ನೋಡಿ ದೊಡ್ಡತ್ತೆ.
ಇನ್ನೊಂದು ವಾರ ಆದ್ಮೇಲೆ ಸ್ವೀಟ್ ಕೊಡಕ್ಕೆ ವಾರ ಆದ್ರೆ ಎಲ್ಲೂ ಹೋಗೇ ಇಲ್ಲ. ಎಲ್ಲ ಹೋಗಿಲ್ಲ. ನಾಳೆಗೆ ಬರ್ಬೇಕು ಅಂತ ಇದ್ದಿದ್ದು, ಬಟ್ ಇವತ್ತು ಬರೋ ಪರಿಸ್ಥಿತಿ ಬಂತು ಬಂದೆ. ಈಗ ಯಾಕೆ ಕಣ್ಣು ಮುಚ್ಕೊಂಡಿ? ಹಿಂಗೆ ಹಾಕ್ತೀನಿ, ಹಿಂಗೆ ಹಾಕೋದು. ಹಿಂಗೆ ಹಾಕೋದು. ಹಿಂಗೆ ಆರಾಮಾಗಿದ್ರೆ ನಿಮ್ ಫೋಟೋ ನೀವೇ ನೋಡ್ಕೋಬಹುದು ವಿಡಿಯೋದಲ್ಲಿ ಅಲ್ವತ್ತೆ. ಇಲ್ಲಿ ಮಾವ ಮಾವ ಇಲ್ಲ. ಮಾವದಿರು ಎಲ್ಲರಿಗೂ ಕೊಡು. ಫೈನಲಿ ಕಾರ್ ತಗೊಂಡ್ರು ಖುಷಿಗೆ. ನಮ್ಮ ಅಕ್ಕಪಕ್ಕ ಮನೆ ಅಂದರೆ ನಮ್ಮ ಅತ್ತೆದಿರು ಮಾವದಿರು ಮನೆಗೆ ಎಲ್ಲರಿಗೂ ಸ್ವೀಟ್ ಎಲ್ಲ ಕೊಟ್ಟಾಯಿತು. ನಾವೀಗ ಒಂದು ಫಂಕ್ಷನ್ ಇದೆ ಇಲ್ಲೇ ನಮ್ಮೂರಲ್ಲಿ, ಆ ಫಂಕ್ಷನ್ಗೆ ಹೋಗ್ಬೇಕು. ಅಲ್ಲಿ ಫಂಕ್ಷನಲ್ಲಿ ವೀಡಿಯೋ ಮಾಡೋಕ್ಕಾಗಲ್ಲ, ಯಾಕಂದರೆ ಅದು ಬೇರೆ ಫಂಕ್ಷನು. ಹಾಗಾಗಿ ಈ ವಿಡಿಯೋನ ಇಲ್ಲಿಗೆ ಏನೋ ಕ್ಯಾಪ್ ಚೆಕ್ ಮಾಡೋ ವಿಡಿಯೋಗಳಿದ್ರೆ ಮಾಡ್ಬಿಡ್ತೀನಿ, ಇಲ್ಲಾಂದರೆ ಇಲ್ಲಿಗೆ ಎಂಡ್ ಮಾಡ್ತೀನಿ. ಓಕೆನಾ? ಇದೇ ನಮ್ಮ ಮನೆ ಹೋಮ್ ಟೂರು, ಇದೇ ನಮ್ಮ ಮನೆ, ಹಳ್ಳಿ ಮನೆ. ಅಲ್ಲಿ ಅಮ್ಮವ್ರು ರೆಡಿ. ಏನು ಗೊತ್ತಾ ಅಮ್ಮ ಈಗ ಎಲ್ಲಿ ರೆಡಿ ಆದ್ರೆ ಗೊತ್ತಾ, ಅಲ್ಲಿ ಕೆಳಗಡೆ ಒಂದು ಫಂಕ್ಷನ್ ನಡೀತಾ ಇದೆ, ನಮ್ಮ ಫ್ರೆಂಡ್ ಮನೆ. ಆ ಫಂಕ್ಷನ್ಗೆ ಹೋಗೋಕ್ಕೋಸ್ಕರ ರೆಡಿ ಆದರು. ಬನ್ನಿ ಈಗ ಅಲ್ಲಿಗೆ ಹೋಗೋಣ. ಬಿಡು, ಸ್ವೀಟ್ ಬಾಕ್ಸ್ ಅಲ್ಲೇ ಐತೆ. ಆಯಿತು. ಬನ್ನಿ ಗೈಸ್, ಈಗ ಹೋಗೋಣ. ಅಲ್ಲಿಗೆ ಹೋಗ್ಬಿಟ್ಟು ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ರೇವಣ್ಣ ಬತ್ತಾ? ರವಿ ಮಾವ ಅಂತ ನಾವು ಅಣ್ಣ ಕರಿತೀವಿ. ಮಾವದಿರ ನಾವು ಅಣ್ಣ ಅಂತ ಕರೀದು ಚಿಕ್ಕದಿಂದ ಅಭ್ಯಾಸ. ಅಮ್ಮ ಮೆಲ್ಕೆ ಕಣಮ್ಮ ಅಲ್ಲಿ ಡೋರಾ.